ತುಮಕೂರಲ್ಲಿ ಬಿಎಲ್ಒ ಭುವನ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ಟಿ ಬೇಗೂರಲ್ಲಿ ಭುವನ ಅಂತ್ಯ ಸಂಸ್ಕಾರ ನೆರವೇರುತ್ತಾ ಇದೆ. ಭುವನ ಶವವನ್ನು ತಂದುಕೊಂಡು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಸಹಜವಾಗಿ ಯಾವ ತಂದೆ ತಾಯಿ ಕುಟುಂಬಸ್ಥರು ತಡೆದುಕೊಳ್ಳದಂತಹ ದುಃಖ ಇದು. ಟಿ ಬೇಗೂರಲ್ಲಿ ನಡೆದಂತಹ ಅಂತ್ಯ ಸಂಸ್ಕಾರ, ಭುವನ ಶವವನ್ನು ತಂದುಕೊಂಡು ಕಣ್ಣೀರು ಹಾಕ್ತಾ ಇದೆ ಇಡೀ ಕುಟುಂಬ. ಇನ್ನು ಸಾಕಷ್ಟು ಬಿಎಲ್ಒಗಳು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ನೂರಾರು ಗ್ರಾಮಸ್ಥರಿಂದ ಭುವನಾಗೆ ಕಣ್ಣೀರ ವಿದಾಯವನ್ನ ಹೇಳಲಾಗಿದೆ. ಮನೆಗೆ ಆಧಾರ ಸ್ತಂಭ ಆಗಿದ್ರು, ವಿ ಆಗಿದ್ರು, ವಿಲೇಜ್ ಅಕೌಂಟೆಂಟ್, ಈಗ ಹೆಚ್ಚುವರಿಯಾಗಿ ಬಿಎಲ್ಒ ಆಗಿ ನೇಮಕಗೊಂಡಿದ್ರು. ಜಿಲ್ಲಾಡಳಿತದ ಒತ್ತಡದಿಂದ ಸಾವು ಅನ್ನುವಂಥ ಆರೋಪ. ಈ ಸಂಬಂಧಪಟ್ಟಂಗೆ ಇವತ್ತು ಉಳಿದಂತ ಬಿಎಲ್ಒಗಳು ಅವರು ಪ್ರೊಟೆಸ್ಟ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದು ಅಂತ್ಯ ಸಂಸ್ಕಾರದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಭುವನ ಅವರ ಕುಟುಂಬಸ್ಥರು, ತಂದೆ ತಾಯಿ ಅವರೆಲ್ಲ ಅವರ ರೋದನೆ, ಕುಟುಂಬದ ಆಕ್ರಂದನ. ಬೆಳೆದು ನಿಂತ ಮಗಳು, ಸರ್ಕಾರಿ ನೌಕರಿ ಮಾಡ್ತಾ ಇದ್ದಂತ ಮಗಳು, ಈ ಮನೆಗೆ ಆಸರೆಯಾಗಿದ್ಲು, ಸಂಸಾರವನ್ನು ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ಲು ಭುವನ. ಇಂತಹದ್ದೊಂದು ದುರ್ಘಟನೆ ತಡೆದುಕೊಳ್ಳೋಕೆ ಆ ಕುಟುಂಬಕ್ಕೆ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ಸಂಪರ್ಕದಲ್ಲಿದ್ದಾರೆ. ವಿಠಲ್, ನೆನೆಯ ಆಕ್ಸಿಡೆಂಟ್ ಇಡೀ ಕುಟುಂಬವನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿಬಿಟ್ಟಿದೆ. ಇದು ಜೀವನ ಪರ್ಯಂತ ಅವರಿಗೆ. ನಿಜಕ್ಕೂ ಏನು ನಿನ್ನೆ ಒಂದು ಅಪಘಾತದಲ್ಲಿ ಮೃತಪಟ್ಟರು ವಿ ಎ ಭುವನ ಅವರ ಅಂತ್ಯ ಸಂಸ್ಕಾರ ಇವತ್ತು ಆಗಿರತಕ್ಕಂಥದ್ದು. ಏನ್ ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಈ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಒಂದು ಘಟನೆಯನ್ನ ಖಂಡಿಸಿ ತುಮಕೂರು ಜಿಲ್ಲೆಯ ಅಷ್ಟು ವಿ ಎಗಳು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಬೇಡಿಕೆ ಎಷ್ಟೇನೆ ತುಮಕೂರು ತಾಲೂಕಿನ ತಹಶೀಲ್ದಾರ್ ಸಸ್ಪೆಂಡ್ ಆಗಬೇಕು, ಜೊತೆಗೆ ಜಿಲ್ಲಾಧಿಕಾರಿಗಳ ಮೇಲೂ ಕೂಡ ಒಂದು ಬಿಗಿಯಾದಂತ ಕಾನೂನು ಕ್ರಮ ಆಗ್ಬೇಕು ಅಂತ ಹೇಳಿ ಅವರು ಒತ್ತಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇವರ ಒಂದು ವಿ ಎಗಳ ಪ್ರತಿಭಟನೆಗೆ ತುಮಕೂರಿನ ಬಹುತೇಕ ಶಾಸಕರುಗಳು ಅಂತಕ್ಕಂಥದ್ದು. ಮಧ್ಯರಾತ್ರಿವರೆಗೂ ಕೂಡ ಚಿಕ್ಕನಹಳ್ಳಿ ಶಾಸಕ ಸುರೇಶ್ ಬಾಬು ಮತ್ತೆ ತುಮಕೂರು ತಾಲೂಕಿನ MLA ಸುರೇಶ್ ಗೌಡ್ರ ಜೊತೆಗೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ತುರುಕೇಶ ಶಾಸಕ MT ಕೃಷ್ಣಪ್ಪ ಅವರು ಭೇಟಿ ಕೊಟ್ಟು ನಿಮ್ಮ ಜೊತೆಗೆ ನಾವು ಇದ್ದೀವಿ, ನಿಮ್ಮ ಜೊತೆಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ವಿರುದ್ಧನೂ ಕೂಡ ಅವರು ಈಗಾಗಲೇ ವಾಗ್ದಾಳಿ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿ ಸರ್ಕಾರ ತಿಕ್ಕಲು ಸರ್ಕಾರ ಬೇರೆ ಬೇರೆ ಏನೋ ಯಾವುದೇ ರೀತಿಯಾದಂತ ಮುನ್ನೆಚ್ಚರಿಕೆ ಕ್ರಮಗಳಿಂದನೇ ಈ ತರದೊಂದು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕುತ್ತೆ. ಇದಕ್ ಮುಂಚೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.